ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧಂತು ಬೆಡಸೂರಿನ ಕಲ್ಪವೃಕ್ಷ ಕಾಮಧೇನವಾಗಿರ್ತಕ್ಕಂಥ ಪಂಚಾಕ್ಷರಿ ಮಹಾಸ್ವಾಮೀಜಿಗಳವರ ಪಾದಕ್ಕೆ ಶರಣ ಸಮರ್ಪಣೆ ಮಾಡ್ತಾ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀಮಠದ ಒಡೆಯರಾಗಿರ್ತಕ್ಕಂತಹ ಮಾತೃದಯಿ ಪರಮಪೂಜ್ಯ ಶ್ರೀ ಷಡಸ್ಥಲ ಬ್ರಹ್ಮಿ ಶಿವಾನಂದ ಶಿವಾಚಾರ್ಯ ಅಪ್ಪನವರ ಪಾದಕ್ಕೆ ಭಕ್ತಿಯ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇಲ್ಲಿವರೆಗೆ ಒಂದು ಕಾರ್ಯ ಯಶಸ್ವಿ ಆಗಬೇಕಾಗಿತ್ತು ಅಂತಂದರೆ ಆ ಊರಿನ ಗುರು ಹಿರಿಯರೆಲ್ಲರೂ ಸೇರಿ ಜಾತಿ ಮತ ಧರ್ಮಗಳೆಲ್ಲವನ್ನ ಗಾಳಿಗೆ ತೂರಿ ಮಾನವಕುಲವನ್ನು ಬೆಳಗಬೇಕು ಅಂತಕ್ಕಂಥ ಆಶಯಕ್ಕಾಗಿ ಇಡೀ ಬೆಡಸೂರು ಗ್ರಾಮದವರು 1 ತಿಂಗಳುಗಳ ಕಾಲ ಆಧ್ಯಾತ್ಮದ ಪ್ರವಚನವನ್ನು ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಇಬ್ರು ಗಂಡ ಹೆಂಡತಿರಿ ಏನು ಕೆಟ್ಟ ಜಿಪುಣಿದ್ರಂದ್ರೆ ಅವರು ಮೊನ್ನೆ ಅಜ್ಜಾರು ಹೇಳಿದ್ರಲ್ಲ, ಊದಿನ ಕಡ್ಡಿನ 1 ತಿಂಗಳು ಬೆಳಗತಕ್ಕಂಥವ್ರು ಗಂಡ ಹೆಂಡತಿ ಅವರು ಭಾಳ ಚಿಕ್ಕೊಂಡ್ರಿ, ಯಾರಿಗೆ ಏನು ಕೊಡುವಂಗಿಲ್ಲ. ದೊಡ್ಡ ಶ್ರೀಮಂತಿಕೆ ವೈಭೋಗ ಮನ್ಯಾಗ. ಇಬ್ರು ಗಂಡ ಹೆಂಡತಿ ಒಂದು ಸಾರಿ ಗಂಡ ಹೊರಗಡೆ ಹೋಗಿದ್ದ, ಹೆಂಡತಿ ಮನ್ಯಾಗ ಕೆಲಸ ಮಾಡಕತ್ತಿದ್ಲು. ಒಬ್ಬ ಭಿಕ್ಷಾ ಬೇಡವ ಬಂದ, ಬಾಗಲ್ದಾಗ ನಿಂತು ಜೈ ಭಿಕ್ಷಾಂದೇಹಿ ಅಂತ ಕೂಗಿದ ಜೋರಾಗಿ. ಒಳಗ ಅಡಿಗೆ ಮಾಡಕತ್ತಿತ್ತು ತಾಯಿ. ಆಕೆ ಹೇಳ್ತಾಳ, ಮನ್ಯಾಗ ಯಾರಿಲ್ಲಪ್ಪ, ಆಮೇಲೆ ಬಾ ಅಂತ ಹೇಳಿದ್ಲಾಕಿ. ಭಿಕ್ಷುಕ ಅಷ್ಟು ಹೇಳಿದ್ಕೂ ಹೋಗ್ಬೇಕಲ್ರಿ ಮುಂದಕ್ಕ. ಯವ ಯಾರಿಲ್ಲ ಅಂತ ಹೇಳಕತ್ತಿಯಲ್ಲ, ಎಲ್ಲಾರು ಬರೋಮಟ ಇಲ್ಲೇ ಬಾಗಲ್ದಾಗ ಕುಂದಿರ್ತೀನಿ ಅಂದವ. ಏನೋ ಮನ್ಯಾಗ ಯಾರಿಲ್ಲ ಅಂತ ಅನ್ನಕತ್ತಿಯಲ್ಲ, ಎಲ್ಲಾರು ಬರೋಮಟ ಏನು ಮಾಡ್ತೀನಿ, ಬಾಗಲ್ದಾಗ ಕುಂದಿರ್ತೀನಿ, ನನಗೊಂದಿಷ್ಟು ಭಿಕ್ಷಾ ಮಾಡು ಅಂತಂದ. ಆಕೆ ಕೆಟ್ಟ ಜಿಪುಣ್ರಿ. ಆಕೆ ಅಂದ್ಲು, ನಮ್ಮ ಮನೆಗೆ ಯಾರು ಬರೋದನೋ ಇಲ್ಲ, ನಾ ಒಬ್ಬಾಕೆ ಮನ್ಯಾಗಿರೋದು ಅಂದ್ರೆ ನಿನಗೆ ಗಂಡ ಮಕ್ಕಳು ಇಲ್ಲೇನವ, ಯಾರು ಇಲ್ಲ ಅಂದ್ಲಕ್ಕೆ, ಎಲ್ಲ ಇದ್ರಕ್ಕಿಗೆ. ಅವ ಭಾಳ ಗಟ್ಟಿ ಮಾಡಿದ್ದ ಭಿಕ್ಷುಕ. ಬಾಗಲ್ದಾಗ ಕುಂತ ಅವ್ ಗಟ್ಟಿಯಾಗಿ, ಇಲ್ವಾ ನೀ ಏನಾರ ಒಂದು ತುತ್ತು ಅನ್ನ ಕೊಟ್ರ ನಾ ಇಲ್ಲಿಂದ ಹೋಗ್ತೀನಿ, 1 ತುಣುಕು ರೊಟ್ಟಿ ಕೊಟ್ರ ನಾ ಇಲ್ಲಿಂದ ಹೋಗ್ತೀನಿ ಅಂತಂದ. ಆಕಿ ಇವನ ಸಹವಾಸನ ಬೇಡ ಅಂತೇಳಿ ಬಡ ಬಡ ಬಾಗಲ್ ಚಿಲ್ಕ ಹಾಕೊಂಡು ಒಳಗ್ ಕುಂತ್ಲು. ಕಿಟಕಿಯಾಗ ಒಂದಿಟ ತಿಂಡಿ ತಗೊಂಡು ಕುಂತಿದ್ಲಿ. ಯಾಕ? ಗಂಡ ಬರೋದು ನೋಡ್ಬೇಕಲ್ಲ. ಗಂಡ ಇನ್ನೇನು ಅಷ್ಟು ದೂರ ಇದ್ದ, ಬರಾಕತ್ತಿದ್ದ. ಇನ್ನು ಮನೆಗೆ ಯಾರು ಬಂದ್ರೆ ಏನ್ ಮಾಡ್ಬೇಕಾಕೈತಿ, ಭಿಕ್ಷೆ ನೀಡಬೇಕಲ್ಲ. ಪಟ್ಟ ಹಿತ್ತಲ ಬಾಗಲದಿಂದ ಓಡಿ ಹೋದಾಕಿನ ಸುತ್ತ ಹಾಕಿ, ಆ ಓಣ್ಯಾಗಿಂದ ಸುತ್ತ ಹಾಕಿ ಓಡಿ ಹೋದಾಕಿನ ಗಂಡನ ಕೈ ಹಿಡಿದು ದರ 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 ಎಳ್ಕೊತಾಳ. ಅಲ್ಲಿ ಮನೆಗೆ ಭಿಕ್ಷುಕ ಬಂದಾನ, ಏನಾರು ನೀಡುದು ಬರ್ತೈತಿ. ಹಿಂಗ ಮ್ಯಾಲಿನ ಮಂದ ಗೌಟಂದಾಗ ಹೋಗುಣ ಮಂದಿ ಹಿತ್ತಲ್ದಾಗ ಐತಿ. ಅವ್ ಗಂಡ ಅಕ್ಕಿನಕ್ಕಿಂತ ದೊಡ್ಡ ಚಿಪ್ಪುನ. ಅಯ್ಯೋ ಬಂದ ಪಟ್ಟ ಟಾವೆಲ್ ಮಕ್ಕಕ್ಕೆ ಸುತ್ಕೊಂಡವನ ಹೆಂಡತಿ ಕೈ ಹಿಡ್ಕೊಂಡು ಸುತ್ತ ಹಾಕಿ ಬಂದು ಒಳಗ ಹಿತ್ತಲ್ದಾಗ ಹಾಯಿಸಿ ಒಳಗಡೆ ಹೋಗಿ ಕುಂದ್ರು. ಬಾಗಲ್ದಾಗ ಭಿಕ್ಷುಕ ಕುಂತಿದ್ದ. ಇವರಿಬ್ರು ಗಂಡ ಹೆಂಡತಿ ಅಟ್ಟ ಮತ್ತಿಬ್ರು ಸೇರದ್ಮೇಲೆ ಗುಸು ಗುಸು ಮಾತಾಡಬೇಕಲ್ರಿ. ಒಂದಿಟ್ಟಾರ ನೀರಾರ ಕೊಡ ಅನ್ನಬೇಕು, ಮಕಾರ ತಕೋರ ಅನ್ನಬೇಕು, ಏನಾರು ಚಾರ ಮಾಡ ಅನ್ನಬೇಕು. ಅವ್ರು ಮಾತಾಡೋ ತನಕ ಭಿಕ್ಷುಕ ಹೋಗ್ಯಾರ ಅಂತೇಳಿ ಕಿಟಕಿಯಾಗ ನೋಡ್ತಿದ್ಲು ಮುಸ್ತಿದ್ಲು, ಕಿಟಕಿ ನೋಡ್ತಿದ್ಲು ಮುಸ್ತಿದ್ಲು. ಅವ ಭಾಳ ಶಾನೆ ಐತ್ರಿ ಭಿಕ್ಷುಕ. ಹಗರಾಗಿ ಅವ ಹಿಂಗೆ ಹೋಗಿ ಸುತ್ತಾಕಿ ಆ ಕಡೆ ಮುಂದಕ್ಕೆ ಹೋದಂಗ ಮಾಡಿದ್ದ. ಇವ್ರು ಯಾರು ಇಲ್ಲ ಅನ್ಕೊಂಡು ಗಂಡ ಹೆಂಡತಿ ಬಾಗಲ ತೆರೆದ್ರು. ಹೊರಗೆ ಬಂದು ಚಾ ಕೊಡ್ಕೊಂಡು ಕುಂತಿದ್ರು. ಮತ್ತೆ ಬರಬರ ಬಂದಾನ ಮುಂದೆ ಕುಂತಾವ ಬಾಗಲ್ದಾಗ. ಜೈ ಭಿಕ್ಷಾ ಅಂದೆ ಅಂದ ಮತ್ತೆ ಹೊಳ್ಳೆ ಅವ. ಅಯ್ಯೋ ಯಪ್ಪ ಅಂತ ಅನ್ಕೊಂತಾನ. ಇಬ್ರು ಗಂಡ ಹೆಂಡತಿ ಬಾಗಲ ಹಾಕೊಂಡು ಮತ್ತೆ ಒಳಗೆ ಹೋದ್ರು. ಏನವಾ ಗಂಡ ಇಲ್ಲ ಅಂದಲ್ಲ, ಮತ್ತೆ ಗಂಡ ಎಲ್ಲಿಂದ ಬಂದ ಅಂತ ಕೇಳಿದ. ನೀ ಕಡೆ ಹೋಗಿದ್ದಲ್ಪ, ಅವಾಗ ಬಂದ ಅಂತ ಅನ್ಲಕ್ಕಿ. ಆ ಬಂದ ಮ್ಯಾಗ ಮತ್ತೆ ಭಿಕ್ಷಾ ನೀಡಲ್ಲ ನನಗೆ. 1 ತುಣುಕು ರೊಟ್ಟಿಯಾರ ಕೊಡು, ಒಂದಿಷ್ಟು ಅನ್ನ ಆದ್ರೆ ಕೊಡು, ಏನಾರ ಕೊಡ ಅಂತ ನಾವು. ನೋಡಪ್ಪ, ನಮ್ಮ ಮನ್ಯಾಗ ಕೊಡು ತಗೋ ಪದ್ಧತಿ ಇಲ್ಲ. ಯಾರು ಭಿಕ್ಷೆ ಬೇಡಕ್ಕೆ ಬಂದ್ರೆ ಏನು ಕೊಡೋದಿಲ್ಲ ನಾವು. ಅಷ್ಟಂದ್ರೆ ಭಿಕ್ಷಕ್ಕೆ ಕೇಳವಲ್ಲ ನಾವು. ನಾ ಇಲ್ಲೇ ಇರಾವಂದ್ರೆ ಇರಾವಂತ. ಅವ್ರಿಬ್ರು ಗಂಡ ಹೆಂಡತಿ ಇದ್ರು. ನೋಡಪ್ಪ, ನಾವು 20 ಉಪವಾಸದ ಇಬ್ರು ಗಂಡ ಹೆಂಡತಿ. ನಾವೇನು ಮನ್ಯಾಗ ಒಲಿ ಹೊತ್ಸೋದಿಲ್ಲ, ಏನು ಅಡಿಗೆ ಮಾಡೋದಿಲ್ಲ. ಅದಕ್ಕೆ ಹೋಗನಿ ಅಂತಂದ್ರು. ನೀವು ಯಾವಾಗ ಒಲಿ ಹೊತ್ತಿಸ್ತೀರಿ ಅಲ್ಲಿ ಮಟ್ಟ ನಾನು ಇಲ್ಲೇ ಕುಂದಿರ್ತೀನಿ ಅಂದ ಭಿಕ್ಷುಕ. ಗಂಡ ಹೆಂಡತಿಗೆ ದೊಡ್ಡ ವೈಜ್ಯವಂತ್ರಿ ಅದು. ಇನ್ನೇನು ಬೇಡ ಬೇಡ, ಅಡಿಗೆ ಬೇಡ, ಏನು ಬೇಡ ಅಂತೇಳಿ ಗಂಡ ಹೆಂಡತಿ 7-8 ಗಂಟೆ ಆಗಿತ್ತು. ಬಾಗಲ ಮುಚ್ಕೊಂಡ್ರು. ಆ ಭಿಕ್ಷುಕ ಬಾಗಲ್ದಾಗ ಕಂಬಳಿ ತಂದಿದ್ದ, ಹಾಸಿಗೆ ತಂದಿದ್ದ. ಆ ಬ್ಯಾಚ್ಗೆ ಹಾಸ್ಕೊಂಡು ಬಾಗಲ್ದಾಗ ಮಲ್ಕೊಂಡವು. ಇವ್ರು ಗಂಡ ಹೆಂಡತಿ ಸಪ್ಪಳಾಗ್ಲಾರಂಗೆ ಚಿಲಕ ಹಾಕೊಂಡು ಇವೇನು ಮಾಡಿದ್ದು, ಮಲ್ಕೊಂಡು ರಾತ್ರಿ 12 ಗಂಟೆ ಆಯಿತು. ಹೊಟ್ಟೆ ಕೇಳಬೇಕಲ್ರಿ, ಅದು ಹೊಟ್ಟೆ ಹೆಸಕತ್ತು.
ಹೇಳ್ತಿಗೆ ಪಾಟ್ನ ಬಡ್ದವ್ನು ಏನಂದ, ಏ ಹೊಟ್ಟೆ ಹಸ್ತೈತೆ ಏನಾರ ಒಂದಿಟ್ಟು ಮಾಡ್ಕೊಂಡಾರ ಬಾ ಅಂತಂದ. ಆಕಿ ರೀ ಭಿಕ್ಷುಕ ಬಾಗಲ್ದಾಗ ಮಲಿಯಾನ, ನಾ ಒಗ್ಗರಣೆ ವಾಸನೆ ಕಂಡು ತಂದ್ರ ಮತ್ತೆ ಹೇಳ್ತಾನೆ ಮ್ಯಾಲ ಅದಕ್ಕೆ ಒಗ್ಗರಣೆ ಹಾಕೋದು ಬೇಡ ಅಂತಂದ. ಹಂಗಿದ್ರ ಒಗ್ಗರಣೆ ಹಾಕ್ಲಾರ್ದು ಏನು ಮಾಡೋನು? ಏನು ಮಾಡೋದು ಬೇಡ್ರಿ, ಶಾವ್ಗಿ ಅದಾವು, ಶಾವ್ಗಿ ತಗೊಳ್ಳು, ವಾಸನೆ ಬರೋದಿಲ್ಲ, ಏನು ಒಗ್ಗರಣೆ ಹಾಕೋಂಗಿಲ್ಲ, ಏನಿಲ್ಲ. ಶಾವ್ಗಿ ಹಗುರಾಗಿ ಶಾವ್ಗಿ ತಗೊಂಡ್ಲು. ಶಾವ್ಗಿ ಎಲ್ಲ ಬಿಸಿ ನೀರಾಗ ಅಲ್ಲೇ ಒಂದಿಷ್ಟು ನೀರು ಕುದಿಸಿ ಅದ್ರಾಗ ಶಾವ್ಗಿ ಬಿಟ್ಲು. ಶಾವ್ಗಿ ಎಲ್ಲ ರೆಡಿ ಆಯ್ತಲ್ರಿ, ಒಂದಿಷ್ಟು ಸಕ್ಕರೆ ಹಾಕಿ ರೆಡಿ ಮಾಡಿ ಕೆಲಸ ಇನ್ನೇನು ಇಡಬೇಕು ಅನ್ನುವಷ್ಟ್ರಾಗನ ಕೈಯಾಂದ ಬಾಡೆ ತಬಕ್ನ ಕೈಯಾಂದ ಬಿತ್ತು. ಪಟ್ಟ ಎದವ ಭಿಕ್ಷುಕ, ಯಾವ ಏನೋ ಮಾಡಾಕತ್ತಿ ಅಡಿಗೆ ಮನ್ಯಾಗ, ಏನು ಮಾಡಾಕತ್ತಿ ಅಂತ ಕೇಳಿದವ. ಏಯಪ್ಪ ಏನಿಲ್ಲದಾಗ ಪಟ್ಟ ಮುಚ್ಚಕ ಮತ್ತೆ ಓಡಿದಾಗ ಹೋಗಿ ಮುಕ್ಕೊಂದ್ಲಾಕಿ ಶಾವ್ಗಿ ಅಲ್ಲೇ ಇಟ್ಲದನ್ನ ಇಟ್ಲು. ಅವ್ರಿಗೆ ಏನು ಮಾಡ್ಬೇಕು ದಿಕ್ಕತ್ ತೋಚವಲ್ತು. ಇನ್ನು ಹೆಂಗಾರ ಮಾಡೋನು ಐಡಿಯಾ ಮಾಡೋಣ ಅಂತ ಏನು ಮಾಡಿದ್ರು ಗಂಡ ಹೆಂಡತಿ, ನಾವೇ ಏನು ಮಾಡೋನು, ಇಬ್ಬರು ಹೊತ್ಕೊಂಡು ಹೋಗಿ ಹೊರಗೆ ಮುಕ್ಕೊಂಡು ಬಿಡೋಣ ಅಂತೇಳಿ ಇಬ್ಬರು ಗಂಡ ಹೆಂಡತಿ ಮನಿ ಕೀಲಿ ಹಾಕಿದವ್ರನ್ನ ಏನು ಮಾಡಿದ್ರಿ, ಹೊರಗೆ ವೇಲ್ ಭಿಕ್ಷುಕ ಮಲಗಿದ್ದಲ್ಲ ಅವರು ಬಾಗಲ್ದಾಗ ಮಲ್ಕೊಂಡ್ರಿ ಗಂಡ ಹೆಂಡತಿ. ತಣ್ಣಗ ಗಾಳಿ, ಶ್ರಾವಣ ಮಾಸದ ಗಾಳಿ ತಣ್ಣಗೆ ಬಿಸಾಕತ್ತಿತ್ತು. ಇಬ್ಬರು ಗಂಡ ಹೆಂಡತಿಗೆ ನಿದ್ದೆ ಹತ್ತಿದ್ದು ಗೊತ್ತಾಗ್ಲಿಲ್ಲ. ಇಬ್ಬರು ಗೊರಿಕೊಡಿ ಹಾಕತ್ರಿ. ಕೀಲಿ ಏನು ಮುಚ್ಚಿಟ್ಕೊಂಡಿದ್ದಲ್ಲ ಸೊಂಟದಾಗವ, ಇವು ಭಿಕ್ಷುಕ ಎದ್ದ, ಅವಾಗ ಇವ್ರು ಮಲ್ಕೊಂಡ ಮೇಲ ಎದ್ದ ಉಸ್ಕ್ ಮಾಡಿದ್ದು ಹೇಳಿಲ್ಲ. ಅವರು ಮುಟ್ಟಿ ನೋಡಿದ ಇಬ್ರು ಹೇಳವಲ್ರಿ, ಯಾಕ ತಣ್ಣಗ ಗಾಳಿ ಬಿಸಾಕತ್ತಿ ನಿದ್ದೆ ಮಾಡಾಕತ್ತಾರು. ಅವೇನು ಮಾಡಿದ, ಹಗುರಾಗಿ ಕಿಲಿ ತೆಗೊಂದ, ಹಗುರಾಗಿ ಕಿಲಿ ತೆಗೆದ, ಒಳಗೆ ಹೋಗಿ ಆ ಕಡೆ ಈ ಕಡೆ ನೋಡ್ತಾನ, ಪೈಸಾ ಮಾಡಿಟ್ಟಾರೆ, ಶಾವ್ಗಿ ಸಕ್ರಿ ಶಾವ್ಗಿ ಬೆಲ್ಲ ಹಾಕಿ ಮಾಡಿಟ್ಟಿದ್ರು. ಅವ ಲೈಟ್ ಹಚ್ಚಿದ್ರಿಂದ ಆನ್ ಆಗ್ತೈತೆ ಗೊತ್ತಾಗೈತೆ ಅನ್ಕೊಂಡು ಏನು ಮಾಡಿದ್ದ, ಲೈಟ್ ಎಲ್ಲ ಆಫ್ ಮಾಡಿ ಒಳಗೆ ಹೋಗಿ ಗಪ್ಪ 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 ಎಲ್ಲ ಶಾವ್ಗಿ ಪೈಸಾ ತಿಂದ. ಅವು ಹೋಗ್ಬೇಕಾದ್ರೆ ಒಳಗೆ ಅವು ಚಿಲ್ಕ ಹಾಕೊಂಡು ಹೋಗಿದ್ದ. ಇವು ಅಪ್ಪಿ ತಪ್ಪಿದಕ್ಕೆ ಹೆಂಡತಿಗೆ ಎಚ್ಚರಾತು, ಎದ್ದಾಕಿನ ತಿರುಗಿ ನೋಡ್ತಾಳು, ಭಿಕ್ಷುಕಿಲ್ಲಲ್ಲಿ. ತೆಗೆದಾಗಿ ನೋಡ್ತಾಳು, ಚಿಲಕಾರ ತೆಗೆದೈತಿ. ಅಯ್ಯೋ ರೀ ಹೇಳ್ರದ ಗಂಡನ ಪಾಡ್ಡನ ಬಡದಾಕಿನ ಎಬ್ಸಿದ್ಲು. ನೋಡಿ ನನಗಲ್ಲಿ ಮಾರ ಮಣ್ಣಾಗ ಅಡಗಲಿ ಒಳಗೆ ಹೋಗ್ಯಾನ ಭಿಕ್ಷುಕ ತಿನ್ನಾಕ ಇಲ್ಲಿ ಹೇಳಿ ಮ್ಯಾಗ ಅಂತಂದ್ಲು. ಎದ್ದ ಬಾಗಲ ಬಡಿತಾರ, ಅವ್ ಭಾಳ ಶಾನಿದ್ದ, ಬಾಗಲ ಹಾಕೊಂಡು ಬಡಿಯಾಕತ್ತಿದ್ದ ಅವ್ ಒಳಗೆ ಶಾವ್ಗಿ ಎಲ್ಲ ತಿಂದ. ಅಲ್ಲೇ ಈಗ ಹಳ್ಳ್ಯಾಗೆಲ್ಲ ಮನೆಗಳ ಒಳಗಡೆಗೆ ಅಲ್ಲೇ ಎಮ್ಮೆ ಕಟ್ತಕ್ಕಂಥದ್ದು, ಎಮ್ಮೆ ಅಲ್ಲೇ ಗ್ವಾದ್ಯ ಅಂತ ಇರ್ತಾವಲ್ರಿ ಒಳಗಡೆಗೆ. ಇನ್ನು ಅವ್ರು ಬಂದ್ರಂದ್ರ ಇದ್ರಾಗ ಏನೈತೆ ಅಂತ ತೋರಿಸ್ಬೇಕು ನಾನು. ಅವ್ ಬಡ ಏನು ಮಾಡಿಬಿಟ್ಟ, ಅಲ್ಲೇ ಅಷ್ಟು ಸಗಣಿ ಇತ್ರಿ, ಅದು ಬಡ ಸಗಣಿ ತಂದ, ಅದ್ರಾಗ ಒಂದಿಟ್ಟು ಏನೇನೋ ಹಾಕಿದ, ನೀರಾಕಿ ಎಲ್ಲ ಕಲಿಸಿದ, ಮತ್ತೆ ಬೊಗಣಿ ಹಂಗೆ ತಂಗ ಡಬ್ಬ ಹಾಕಿದಾನ. ಬಂದವನ ಹೊರಗೆ ಬಂದ. ಯಾಕೋ ಒಳಗೇನು ಮಾಡಿದೆ ಅಂತ ಕೇಳ್ಯಾರವರು. ಒಳಗೆ ನಾವು ಏನು ತಿಂದಿಲ್ರಿಪ್ಪ, ಒಳಗೆ ವಾಜಿ ನೋಡಿದ್ವಿ ಏನು ಸಿಗಲಿಲ್ಲ, ನೀರು ಕುಡ್ದು ಅಲ್ಲೇ ಮುಕ್ಕೊಂಡಿದ್ದೆ, ಎದ್ದು ಬಂದೆ ಹೊರಗೆ ಅಂತಂದ. ಆಯ್ತು ಚಲೋ ಆಯ್ತು ಬಾಣಿ ಹೊರಗೆ ಅಂತೇಳಿ ಅವ್ನು ಹೊರಗೆ ಮಲಗಿಸಿರು. ಇವ್ರು ಗಂಡ ಹೆಂಡತಿ ಒಳಗೆ ಹೋದ್ರಿ. 2 ಗಂಟೆ ಆಗಿತ್ತು ಟೈಮ್. ಗಂಡಗ ಹೊಟ್ಟೆ ಹಸದು ನೆತ್ತಿ ಸಿಟ್ಟು ನೆತ್ತಿಗೆ ನೀರೈತಿ, ಸಿಟ್ಟು ಬರಾಕತೈತಿ ಗಂಡಗ. ಅವ್ ಆರಾಮ ಶಾವಿಗೆ ಹೊಡೆದಿದ್ದಲ್ರಿ, ಅವ್ ಬರಿ ಕೊಡ್ಕೊಂಡು ನಿದ್ದೆ ಮಾಡಾಕತ್ತ ಭಿಕ್ಷುಕ. ಇವ್ರು ಬಾಗಿಲ ಹಾಕಿರು, ಹಗುರಾಗಿ ಬಾಗಿಲ ಮುಚ್ಚಿದ್ರು, ಹಗುರಾಗಿ ಅಡಿಗೆ ಮನೆಯಾಗ ಹೋದ್ರು, ಚಮಚಿ ಹಗುರಾಗಿ ತೆಗೆದ್ರು. ಇನ್ನ ಲೈಟ್ ಹಚ್ಚಿದ್ರು ಮತ್ತೆ ಅವ್ ಹೇಳ್ತಾನಲ್ಲ, ಅವಕ್ಕೆ ಹೆಂಡತಿ ಅಂದ್ಲು ಲೈಟ್ ಹಚ್ಚಬೇಡ ಒಟ್ಟ. ಯಾಕ ಅವ್ ಹೇಳ್ತಾನ ಮತ್ತೆ ಭಿಕ್ಷುಕ, ನೀನ್ ಮಾಡು ಲೈಟ್ ಆಫ್ ಮಾಡೋದು, ಬಡ ಬೊಗಣಿ ತಗೊಂಡ ಬಾ, ನೋಡುವುದು ಬೇಡ ತಿನ್ನೋದು ಬೇಡ, ನಾನು ನಿನಗೆ ತಿನ್ನಿಸ್ತೇನೆ, ನೀನ್ ನನಗೆ ತಿನ್ನಿಸ್. ಆಯ್ತಂತೇಳಿ ಗಂಡ ಹೆಂಡತಿ ಇಬ್ರು ಸಪ್ಲ ಮಾಡ್ಲಾರಂಗ ಹಗುರಾಗೆ ಅದನ್ನ ತಂದು ಬುಟ್ಟಿ ತಂದ್ರು, ಶಾವಿಗೆ ಬುಟ್ಟಿ ತಂದ್ರು. ತಂದ ಅದ ಬೊಗಣಿ ತಂದು ಮುಂದೆ ಇಟ್ಕೊಂಡ್ರು. ನೋಡ್ತಾರ, ಆ ಕಡೆ ನೋಡ್ತಾರ, ಈ ಕಡೆ ನೋಡ್ತಾರ. ಅವ್ ಶಾವಿಗೆ ಬಡಿದ ಅವ್ನು ನೀತೆ ಎತ್ತಿತ್ತ ಅವ್ನು ಜೋರಾಗೆ. ಮಲ್ಕೊಂಡಾನು, ಲೈಟ್ ಅಂತ ಹಚ್ಚಬಾರ ಒಟ್ಟ ಅಂದಾನ. ಬಡ ಹೇಳ್ತಿ ಗಂಡ ಹೇಳ್ತಿಗ ತಿನ್ನಣಿ ಅಂದಾಕನ ಮೂಗಿಗೆ ಹಿಡಿತಾಳ. ಒಂದು ತುತ್ತು ಬಾಯಾಗ ಹೋಗೋದ್ರಾಗನ ಯಾಕೋ ಶಾವಿಗೆ ಕೆಟ್ಟವ ಕಾಣ್ತೈತಿ, ಬಸ್ ಅಂತ ವಾಸನೆ ಬರಾಕತೈತಿ ಅಲ್ಲಂದು ಹೇಳ್ತಿಗೆ ಅವ ರೀ. ಅದು 5-6 ತಿಂಗಳಾತ ಮಾಡಿಟ್ಟ, ಅದಕ್ಕೆ ಅದಕ್ಕೆ ವಾಸನೆ ಬಂದಿರ್ಬೇಕು, ತಿನ್ರಿ ಅಂದಕ್ಕೆ ಹೇಳ್ತೀಯ. ಆಯ್ತಂತೇಳಿ ಮತ್ತೊಂದು 2ನೇ ತುತ್ತು ಜಗತಾನ, ಕೆಟ್ಟ ವಾಸನೆ. ನೋಡೋನ್ ತೆಗಿ ಅಂತೇಳಿ ಲೈಟ್ ಹೊಡೆದು ನೋಡ್ತಾನ, ಅಯ್ಯೋ ಬೊಗಣಾಗಿ ಸಗಣಿ ಅಂತೇಳಿ ಇಬ್ರು ಗಂಡ ಹೆಂಡತಿ ಸಿಟ್ಟಿಗೆದ್ರು. ಹೊರಗೆ ಕುಂತಿರ್ತಕ್ಕಂಥ ಭಿಕ್ಷುಕ ಎದ್ದು ಬಿಡ್ತಾನ ಪಟಕ್ಕನ. ಎದ್ದವ್ರು ಹೇಳ್ತಾನ, ಏನು ದೊಡ್ಡ ಶ್ರೀಮಂತಿಕೆ ಐತಿ, ದೇವ್ರು ಎಲ್ಲ ಕೊಟ್ಟಾನ ನಿನಗ, ದಾನ ಧರ್ಮ ಮಾಡ್ತಕ್ಕಂಥ ಗುಣ ಕೊಟ್ಟಿಲ್ಲ ಅಂದ ಮೇಲೆ ನಿನ್ನ ಮನೆಯಾಗ ಸದಾಕಾಲ ಸಗಣಿನೇ ಸಿಗತೈತಿ ಅಂತಕ್ಕಂಥ ಶಾಪವನ್ನ ಹಾಕಿದ ಮಣಿತನಕ. ಬಂದಿರ್ತಕ್ಕಂಥವನಿಗೆ ಬ್ಯಾರೆ ಯಾರು ಅಲ್ಲ,
ಶಿವಸ್ವರೂಪಿಯಾಗಿರ್ತಕ್ಕಂಥ ಜಂಗಮ ಗುರು ಬಂದಿದ್ದ, ಭಿಕ್ಷುಕನ ರೂಪದಲ್ಲಿ ಬಂದಿದ್ದ. ಅದಕ್ಕೆ ದಾನ ಧರ್ಮ ಮಾಡ್ಲಾರ್ದ ಜನ್ಮ ಕಳಿಬಾರ್ದ್ರಿ. ಇರೋದು ಒಂದೇ ಒಂದು ಜನ್ಮ, ಅದನ್ನ ಹೆಂಗ ಕಳಿಬೇಕು ಅಂತಂದ್ರ ಇಷ್ಟು ತಿಂಗಳ ಕಾಲ, ವರ್ಷಾನುಗಟ್ಟಲೆ ಕಾಲ ಬದುಕಿನಿದ್ದಕ್ಕೂ ಕೂಡ ಪಂಚಾಕ್ಷರಪ್ಪನ ಸೇವೆಯನ್ನ ಶ್ರೀಮಠದ ಒಡೆಯರಾಗಿರ್ತಕ್ಕಂಥ ಶಿವಾನಂದಪ್ಪನವರು ಸೇವೆ ಮಾಡಿದ್ರಿ ಅಂತಂದ್ರ ಸ್ವರ್ಗಕ್ಕ ಮೂರೇಗೇನು ಅನ್ನೋದನ್ನ ನಾವೆಲ್ಲರೂ ಕೂಡ ತಿಳಿಬೇಕಾಗಿರ್ತಕ್ಕಂಥದ್ದು. ಎಲ್ಲರೂ ನಮ್ಮ ಅಜ್ಜಗಳು ಒಟ್ಟರು ಇಡೀ ಜಂಗಮ ಕುಲದವರು ಏನು ಪ್ರೇಮ ಅವ್ರದ್ದೆಲ್ಲ ಅಂತಂದ್ರ, ಜಂಗಮ ಕುಲ ಅಂತಂದ್ರೆ ಶ್ರೇಷ್ಠರಿ. ನಾವು ಯಾವ ಊರೊಳಗಡೆಗೆ ಜಂಗಮರು ಶಾಂತವಾಗಿರ್ತಾರೋ, ಯಾವ ಊರೊಳಗಡೆಗೆ ಜಾತಿ ಮತ ಧರ್ಮಗಳನ್ನ ಗಾಳಿಗೆ ತೂರಿ ಜಂಗಮ ಪ್ರೇಮವನ್ನು ವ್ಯಕ್ತಪಡಿಸ್ತಾರೋ, ಜಂಗಮರಿಗೆ ದಾಸೋಹ ನಿತ್ಯ ನಡೆಯಿತು, ಆ ಊರು ಶಾಂತವಾಗಿರುತ್ತೆ ಅನ್ನೋದಕ್ಕೆ ಬೆಡಸೂರು ಗ್ರಾಮವೇ ಸಾಕ್ಷಿಯಾಗಿರ್ತಕ್ಕಂಥದ್ದು. ಜಂಗಮರು ಶಾಂತ ಇದ್ರು ಅಂತಂದ್ರ ಇಡೀ ಊರವೇ ಶಾಂತವಾಗಿರ್ತೈತ್ರಿ. ಅಂತ ಜಂಗಮ ಕುಲದ ಶ್ರೇಷ್ಠ ಕುಲವಂತರೆಲ್ಲರೂ ಕೂಡ ಸೇರಿ ಒಂದು ಆಶೀರ್ವಾದ ಮಾಡಿ, ನಾವು ಜಂಗಮರಲ್ಲದಿದ್ರು ಕೂಡ ಜಂಗಮರ ಕುಲದ ತಿಲಕವನ್ನು ಹಚ್ಚಿ ನಿಮಗೂ ಅದು ಬರ್ತೈತೆ ಹೋಗ್ರಿ ವಿದ್ಯೆ ಅಂತೇಳಿ ಇಡೀ ಜಂಗಮ ಕುಲದವ್ರ ಆಶೀರ್ವಾದ ಮಾಡಿದಾರ. ಅವರ ಆಶೀರ್ವಾದ ಈ ಹಣೆಗೆ, ಈ ಪಾದದ ಧೂಳಾಗಿ ಆಶೀರ್ವಾದ ಸಿಗ್ಲಿ. ಇಡೀ ಬೆಡಸೂರು ಗ್ರಾಮದವರ ನಿಮಗೆಲ್ಲರಿಗೂ ಒಬ್ಬೊಬ್ಬರಿಗೆ ನಮಸ್ಕಾರ ಮಾಡಕ್ ಆಗುವುದಿಲ್ರಿ. ಅಲ್ಲಿ ಬಂದು ಇಲ್ಲಿಂದನ ಎಲ್ಲ ಇಡೀ ಸಮಸ್ತ ಗುರಿ ಹಿರಿಯರ ಪಾದಕ್ಕ ಇಲ್ಲಿಂದನ ಹಣೆ ಮಾಡೋದು ನಿಮ್ಮ ಆಶೀರ್ವಾದವನ್ನು ಬಯಸ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತಾ ಇದ್ದೇನೆ. ಎಲ್ರಿಗೂ ಅನಂತ ಕೋಟಿ ಶರಣು.